ವೀಕ್ಷಕರೇ ನಮಸ್ಕಾರ. ನಾನು ಸುಪ್ರೀತನಂತ ಸ್ವಾಮಿ. ಈ ಸಂಚಿಕೆಯಲ್ಲಿ ಮೈಸೂರು ವಿಶ್ವಪ್ರಜ್ಞಾ ಗೃಹ ನಿರ್ಮಾಣ ಸಹಕಾರಿ ಸಂಘ ಎಂಬ ಒಂದು ಲೇಔಟ್ ಇದು ತಾವು ನೋಡಬಹುದು. ಈಗಾಗಲೇ ಒಂದು 4-5 ಮನೆಗಳು ಬಂದಿರುವಂತಹ ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ ಏನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ದಿಸ್ ಲೊಕೇಶನ್ ಈಸ್ ಅಬೌಟ್ 13 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಆರ್ ಟಿ ನಗರ, ಹೊಸ ಆರ್ ಟಿ ನಗರ, ಮೈಸೂರಲ್ಲಿ 2 ಆರ್ ಟಿ ನಗರ ಇದೆ. ಇದು ಹೊಸ ಆರ್ ಟಿ ನಗರದಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 6 ಕಿಲೋಮೀಟರ್ಸ್, 6 ಕಿಲೋಮೀಟ್ರ್ ಆಗುತ್ತೆ ಆರ್ ಟಿ ನಗರದಿಂದ. ವಿಶ್ವಪ್ರಜ್ಞಾ ಗೃಹ ನಿರ್ಮಾಣ ಸಹಕಾರಿ ಸಂಘ ಅಂತ ಈ ಲೇಔಟಿನ ಹೆಸರು. ನೋಡಿ, ಟಾರ್ ರೋಡು, ಎಲೆಕ್ಟ್ರಿಫಿಕೇಷನ್ನು, ಸೈಟ್ ನಂಬರಿಂಗು, ಸೈಟ್ ಮಾರ್ಕಿಂಗು, ಉದ್ದಳತೆಗಳನ್ನು ಖಚಿತವಾಗಿ ತಿಳಿಸುವಂತಹ ಕಲ್ಲುಗಳನ್ನ ನೆಟ್ಟಿರುವಂಥದ್ದು, ಒಳಚರಂಡಿ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆಗೆ ನೋಡಿ ಈಗ ಟ್ಯಾಂಕ್ ಸಹ ಕಟ್ಟಿದ್ದಾರೆ, ತೋರಿಸ್ತೀನಿ. ಅದ್ರ ಮೇಲೂ ಬರೆದಿರ್ತಾರೆ ಹೆಸರನ್ನ, ವಿಶ್ವಪ್ರಜ್ಞಾ ಗೃಹ ನಿರ್ಮಾಣ ಸಹಕಾರಿ ಸಂಘ ಅಂತ ಲೇಔಟಿನ ಹೆಸರು. ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆಯಲ್ಲಿರುವಂತಹದ್ದು, ಅಂದರೆ ಮೇಂಟೆನೆನ್ಸ್ ಭಾಳ ನೀಟಾಗಿ ಮೇಂಟೈನ್ ಆಗಿರುವಂತಹ ಲೇಔಟ್ ಆಗಿರುತ್ತೆ. ನೋಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಸ್ನೇಹಿತರೆ, ನನಗೆ ಅನಿಸುವಂಥದ್ದೇನು ಅಂತಂದರೆ, ಮೇಂಟೆನೆನ್ಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ಸ್ ದಟ್ ಮ್ಯಾಟರ್ಸ್ ವೆನ್ ಇಟ್ ಕಮ್ಸ್ ಆಫ್. ಇನ್ನೂ ಮನೆಗಳಿಲ್ಲ, ಮನೆಗಳು ಬರ್ತಾ ಇದೆ. ಒಂದು 100 ಸೈಟ್ ಇದ್ದರೆ ಫಾರ್ ಎಕ್ಸಾಂಪಲ್ಲು ಒಂದು 5-6 ಮನೆ ಬಂದಿದೆ ಅಂದಾಗ ಮೇಂಟೆನೆನ್ಸ್ ಮಾಡುವಂಥದ್ದು ಬಹಳ ಒಂದು ದೊಡ್ಡ ಕೆಲಸ, ಬಿಗ್ ಟಾಸ್ಕ್. ಭಾಳ ನೀಟಾಗಿ ನೋಡಿ ಮೇಂಟೈನ್ ಮಾಡಿದ್ದಾರೆ. ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು, ಅವೆನ್ಯೂ ಟ್ರೀಸು, ಮರಗಳು, ಇವೆಲ್ಲ ಡಸ್ ನಾಟ್ ಕಮ್ ವಿತೌಟ್ ಮೇಂಟೆನೆನ್ಸ್. ನೀಟಾಗಿ ಮೇಂಟೈನ್ ಮಾಡಿದರೆ ಮಾತ್ರ ಈ ಥರ ಸಾಧ್ಯ. ಇಲ್ಲಿ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಈ ಟ್ಯಾಂಕ್ ರೋಡ್ಗೆ 50-80 ಸೌತ್ ಫೇಸಿಂಗ್ ಒಂದು ನಿವೇಶನ ಸೇಲ್ಗಿದೆ. ಅದರ ರೇಟ್ ಎಷ್ಟು ಮತ್ತು ಅದರ 50-80 ಹೇಳಾಗಿದೆ. ರೇಟನ್ನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್ ಮಿ. ನೆಕ್ಸ್ಟ್, ಮೈಸೂರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ, ಕರೆಕ್ಟ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಅಲ್ಲಿ ಬಂದು ವಾಸ ಇರಬೇಕು ಅಂತ ಇದ್ದೀವಿ, ಡನ್. ವಾಟ್ ಈಸ್ ದ ಟೈಮ್? ಐ ಸ್ಟಿಲ್ ಹ್ಯಾವ್ 5 years ಟೈಮ್. ನನಗೆ ಒಂದು 5-6 ವರ್ಷ ಟೈಮ್ ಇದೆ. ಬಟ್ ಆಗಲೇ ನನ್ನ ಸೈಟ್ನ 21 ದಿವಸಕ್ಕೆ ತೊಗೊಂಡು, ಅದಕ್ಕೆ ಆಗುವಂತಹ ಲೋನ್ಗಳನ್ನ ಬೇಕಾದ್ರೆ ತೊಗೊಂಡು, ಅದಕ್ಕೆ EMIಗಳನ್ನ ಮಾಡಿಕೊಂಡು, ನಾನು ನನ್ನ ಫ್ಯಾಮಿಲಿ, ವೈಫು, ಮಕ್ಕಳು, ತಂದೆ ತಾಯಿ ಎಲ್ಲ ಬಂದು ಸೆಟ್ಲ್ ಆಗಬೇಕು ಅಂತ ಇದ್ದೀನಿ. ಬಟ್ ನನಗೆ ದೊಡ್ಡ ಸೈಟ್ ಬೇಕು, ಕಾಮಾಗಿರಬೇಕು, ಪ್ರಶಾಂತವಾಗಿರುವಂತಹ ಏರಿಯಾ ಬೇಕು ಅನ್ನೋರಿಗೆ ಬಹಳ ಸೂಕ್ತವಾಗಿರುವಂತಹ ಜಾಗ ಇದು. ವಿಶ್ವಪ್ರಜ್ಞಾ ಗೃಹ ನಿರ್ಮಾಣ ಸಹಕಾರಿ ಸಂಘ, ಮೈಸೂರು. ನೋಡಿ, ಮನೆಗಳಾಗಿದೆಯಾ ಒಂದು ಲೇಔಟಲ್ಲಿ ಅಂತ ಭಾಳಷ್ಟು ಜನ ಕೇಳ್ತಾರೆ ಒಂದು ವಿಡಿಯೋ ಮಾಡಿದಾಗ, ಕಳಿಸ್ದಾಗ. ಈಗಾಗಲೇ ಒಂದು 6 ಮನೆ ಆಗಿರ್ಬೋದು ಈ ಲೇಔಟ್ನಲ್ಲಿ. ಈ ರಸ್ತೆಗೆ 50-80 ಸೈಟ್ ಇದೆ. ನೆಕ್ಸ್ಟ್ ವಿಚಾರ, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ, ನಾನು ಕೆಲಸ ಸೇರ್ಕೊಂಡಿದ್ದೀನಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡಿರುವ ದುಡ್ಡನ್ನ ನಾನು ತೆಗೆದುಕೊಂಡು ಅದನ್ನು ಬಂದಿರುವಂಥ ಪ್ರಾಫಿಟ್ನ ಎಂಜಾಯ್ ಮಾಡಬೇಕು ಅಂತ ಇದ್ದೀನಿ ಅನ್ನೋರು ಭಾಳ ಸೂಕ್ತವಾಗಿರುವಂತಹ ಜಾಗ ಆಗಿದೆ ಇದು. ಏಕೆಂದರೆ ಟ್ರಾವೆಲ್ ಟೈಮ್ ಫ್ರಮ್ ಮೈಸೂರು ಸಿಟಿ ಸೆಂಟರ್, ಪ್ಯಾಲೇಸು, ದೇವರಾಜ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಅಲ್ಲಿ ಕನ್ಸಿಡರ್ ಆಲ್ ಆಫ್ ದೀಸ್ ಸೆಂಟರ್ ಆಫ್ ದ ಸಿಟಿ. ಅಂದರೆ ಮೈಸೂರು ಹೃದಯ ಭಾಗದಿಂದ ಈ ಲೊಕೇಶನ್ಗೆ ಅಲ್ಲಿ ಕನ್ಸಿಡರ್ ಅಬೌಟ್ 12 ಕಿಲೋಮೀಟರ್ಸ್ ಆಗುತ್ತೆ. ಓಕೆ, ನಿಯರೆಸ್ಟ್ ಜಂಕ್ಷನ್ ಯಾವ್ದಾರ ಹೇಳಿ ಅಂತಂದರೆ ಯು ಕ್ಯಾನ್ ಟೇಕ್ ದಟ್ಗಳ್ಳಿ ಅಂತ. ದಟ್ಗಳ್ಳಿಯಿಂದ ಇಲ್ಲಿಗೆ ಅಬೌಟ್ 6.8 ಕಿಲೋಮೀಟರ್ಸ್ ಆಗ್ಬೋದು. 6.8 ಕಿಲೋಮೀಟರ್ ಇರುವಂತಹ ಈ ಲೇಔಟು. ನಾನು 2 ಡೈಮೆನ್ಷನಲ್ಲೂ ಹೇಳಿದ್ದೀನಿ ನೋಡಿ. ಹಾಲಿಡೇ ಹೋಮ್ ಕಟ್ಕೋಬೇಕು, ಒಂದು 50-80 ಇರಲಿ. ನಾನು ಆವಾಗ ಮೈಸೂರಿಗೆ ನನಗೆ ನಂಟಿದೆ, ಬಂದು ಹೋಗಿ ಮಾಡ್ತಾ ಇರ್ತೀವಿ. ಒಂದು ಮನೆ ಕಟ್ಕೋತೀವಿ, ಒಂದು ಸ್ವಿಮ್ಮಿಂಗ್ ಪೂಲ್ ಇರಲಿ, ಒಂದು 2 ಬೆಡ್ರೂಮ್ ಮನೆ ಇರಲಿ, ಹಾಲಿಡೇ ಹೋಮ್ ಮಾಡ್ಕೋತೀನಿ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಜಾಗ. ಇಟ್ಸ್ ಟೈಪ್ ಆಫ್ ಎ ರೆಸಾರ್ಟ್ ನೋಡಿ. ನೆಕ್ಸ್ಟ್ ವ್ಯೂ, ನೆಕ್ಸ್ಟ್ ಪಾಯಿಂಟ್ ಆಫ್ ವ್ಯೂ, ಐ ಟೋಲ್ಡ್ ಯು, ಇನ್ವೆಸ್ಟರ್ಸು, ನೆಕ್ಸ್ಟು ಮನೆ ಕಟ್ಕೊಂಡು ವಾಸಕ್ಕೆ ಬರುವವರು, ಅಂದರೆ ನಮ್ಮ ಡ್ರೀಮ್ ಹೋಮ್ನ ಕಟ್ಕೋಬೇಕು ಅಂತ ಇದ್ದೀವಿ ಅನ್ನೋರಿಗೆ
ಇದು ಸೂಕ್ತವಾಗಿದೆ. ಇನ್ವೆಸ್ಟ್ ನೌ ಟುಡೇ ರೈಟ್ ಅವೇ ಇನ್ 2026ರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಈ ಜಾಗದ ಮೇಲೆ. ನೀವು ಐ ವಿಲ್ ಗಿವ್ ಯು ಅದರ್ 5 years ಟೈಮ್ ಫ್ರಮ್ ನೌ. ದಿಸ್ ಈಸ್ ಎ ಗೋಲ್ಡ್ ಮೈನ್, ಚಿನ್ನದ ಗಣಿ ಈ ಜಾಗ ನೆಕ್ಸ್ಟ್ 5 ವರ್ಷದಲ್ಲಿ. ಯಾಕೆಂದರೆ ಯೂಶ್ವಲಿ 50-80 ನಿವೇಶನಗಳು ನಿಮಗೆ ಮೈಸೂರಿನಲ್ಲಿ ಈಗಾಗಲೇ ಆಕ್ಯುಪೆನ್ಸಿ ರೇಷಿಯೋ ಅಬೌಟ್ 50% ಇರುವಂತಹ ಜಾಗಗಳಲ್ಲಿ ಯು ಕ್ಯಾನ್ ಸಿ ದ ರೇಟ್ಸ್. ನನ್ನ ವೀಡಿಯೋಗಳಲ್ಲೇ ಭಾಳಷ್ಟು ನನ್ನ ವೀಡಿಯೋಗಳು ಹಾಕಿ ರೇಟ್ಗಳನ್ನ ನೋಡಿದ್ದೀರಿ. ಸೊ ಯು ಆರ್ ಹ್ಯಾವಿಂಗ್ 5 years. ವೀಕ್ಷಕರೇ, ಸ್ನೇಹಿತರೆ, 5 ವರ್ಷಗಳ ಕಾಲ ನಿಮ್ಮ ಹತ್ರ ಟೈಮ್ ಇದೆ. ಒಂದು ನಿವೇಶನದಲ್ಲಿ ಮನೆ ಕಟ್ಕೋಬೇಕು ಅಂದರೆ ನೋಡಿ, ಇಲ್ಲಿದೆ ಮೈಸೂರಿನಲ್ಲಿ ವಿಶ್ವಪ್ರಜ್ಞಾ ಅಂತ ಈ ಲೇಔಟಿನ ಹೆಸರು ಇಲ್ಲಿದೆ. ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, ಈ ನಿವೇಶನ ತೋರಿಸಾಗಿದೆ, ಸೈಟನ್ನು ತೋರಿಸಾಗಿದೆ, ಜಾಗ ತೋರಿಸಿದ್ದೀನಿ, ಮನೆಗಳು ಎಷ್ಟಾಗಿದೆ ಅನ್ನೋದು ತೋರಿಸಿದ್ದೀನಿ, ಏರಿಯಾ ಹೇಳಿದ್ದೀನಿ. ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ದಿ ಡೈಮೆನ್ಷನ್ಸ್ ಆಫ್ ರಿಯಲ್ ಎಸ್ಟೇಟ್ ಹಿಯರ್. ಪ್ಲೀಸ್ ಡು ನಾಟ್ ಕಾಲ್ ಆರ್ ಕಮ್ ಇನ್ ಇಂಟೆನ್ಷನ್ ಆಫ್ ಟು ಮೈಸೂರು ದಟ್ ನಾನು ಇವತ್ತು ವಿಶ್ವಪ್ರಜ್ಞಾ ಲೇಔಟಲ್ಲೋ, ಇನ್ನೊಂದು ABCD ಲೇಔಟಲ್ಲೋ, EFGH ಲೇಔಟಲ್ಲೋ ನಾನು ಸೈಟ್ ತೊಗೊಬಿಡ್ತೀನಿ, ಒಂದು 25 ಲಕ್ಷ ಕೊಟ್ಟುಬಿಟ್ಟು 1-1.5 ವರ್ಷದಲ್ಲಿ ನಾನು ಅದರ ಡಬಲ್ ತೊಗೊಬಿಡ್ತೀನಿ. ಖಂಡಿತವಾಗ್ಲೂ ಯೂಶ್ವಲಿ ಇನ್ ಟರ್ಮ್ಸ್ ಆಫ್ ಕ್ಯಾಟಗರಿ ಟಯರ್ BCTಗಳಲ್ಲಿ ಯೂಶ್ವಲಿ ಆಗಲ್ಲ. ಎಸ್ಪೆಷಲಿ ಇನ್ ಮೈಸೂರು ವಿತ್ ಮೈ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಡಬಲ್ ಆಗಲಿಕ್ಕೆ ವಿತಿನ್ 1 year ಆರ್ 1.5 years ಸಾಧ್ಯ ಇಲ್ಲ. ಎ ಹ್ಯಾಂಡ್ಸಮ್ ಟೈಮ್ ಆಫ್ 4 years to 5 years ಇಫ್ ಯು ಆರ್ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್, ಎಸ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಮನೆ ಕಟ್ಕೋಬೇಕು ಅಂದರೆ ನಾನು ಲೊಕೇಶನ್ ತೋರಿಸಿನಿ, ಹೇಳಿದ್ದೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ ಆ್ಯಂಡ್ ಕಮ್ ಟು ದಿಸ್ ಲೊಕೇಶನ್ ಆ್ಯಂಡ್ ಸಿ ಹ್ಯಾವ್ ಎ ಲುಕ್ ಆಫ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಡಿಸೈಡ್ ವೆದರ್ ದೇ ಕ್ಯಾನ್ ಬಿಲ್ಡ್ ಅ ಹೌಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆರ್ ಎಲ್ಲ ಆ್ಯಂಗಲ್ಗಳೆಲ್ಲ ದೃಷ್ಟಿಕೋನದಲ್ಲೂ ನಾನು ಈ ವಿಡಿಯೋನ ಹೇಳಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ, ಎಸ್ ಯು ಕ್ಯಾನ್ ಡೂ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು ವೆರಿ ಮಚ್.